ಹರಿಹರದ ಆರೋಗ್ಯ ಮಾತೆಯ ಸರ್ವ ಭಕ್ತಾದಿಗಳೇ, ತಮಗೆಲ್ಲರಿಗೂ ನನ್ನ ಫ್ರಾನ್ಸಿಸ್ ರಾವ್ ಧರ್ಮಾಧ್ಯಕ್ಷರು ಶಿವಮೊಗ್ಗ ಇವರ ನಮನಗಳು. ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ಹರಿಹರದ ಆರೋಗ್ಯ ಮಾತೆ ಬೆಸಿಲಿಕಾ ಇದರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿದ್ದೇವೆ. ಇದೇ ತಿಂಗಳ ಅಂದರೆ ಆಗಸ್ಟ್ 30 ಶನಿವಾರದ ದಿನದಂದು ಈ ಹಬ್ಬದ ಆಚರಣೆಯ ಪ್ರಾರಂಭಗೊಳ್ಳಲಿದೆ. ಅಂದು ಸಂಜೆ 5:30 ಗಂಟೆಗೆ ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ದಿವ್ಯ ಬಲಿ ಪೂಜೆ ಮತ್ತು ನವೇನ ಪ್ರಾರ್ಥನೆಗಳು ಪ್ರಾರಂಭವಾಗುವುದು. ತದನಂತರ ಪ್ರತಿಯೊಂದು ದಿನ ಸಂಜೆ 5:30 ಗಂಟೆಗೆ ಮೆರವಣಿಗೆ, ನವೇನ, ಪುಷ್ಪಾರ್ಚನೆ, ದಿವ್ಯ ಬಲಿಪೂಜೆ, ಪರಮಪ್ರಸಾದದ ಆರಾಧನೆ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮತ್ತು ಅನ್ನ ಸಂತರ್ಪಣೆ ನೆರವೇರಲಿದೆ. ತಾವೆಲ್ಲರೂ ಈ 9 ದಿನಗಳ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪರಮಾತ್ಮನಿಂದ ಆ ತಾಯಿಯ ಮುಖಾಂತರ ಆಶೀರ್ವಾದಗಳನ್ನು ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕು ಅಂದರೆ ಹಬ್ಬದ ಮೊದಲನೇ ಸಂಜೆ 5:30 ಗಂಟೆಗೆ ಸಾಂಭ್ರಮಿಕ ಗಾಯನ ಬಲಿಪೂಜೆಯನ್ನು ಪರಮಪೂಜ್ಯ ಡಾಕ್ಟರ್ ಬರ್ನರ್ಡ್ ಮಾರಿಸ್ ರವರು, ಪ್ರೇಷಿತ ಆಡಳಿತಾಧಿಕಾರಿಗಳು, ಮೈಸೂರು ಧರ್ಮಕ್ಷೇತ್ರ ಮತ್ತು ವಿಶ್ರಾಂತ ಮಹಾಧರ್ಮಾಧ್ಯಕ್ಷರು ನೆರವೇರಿಸಲಿದ್ದಾರೆ. ಮರುದಿನ ಅಂದರೆ ಸೋಮವಾರ ಸೆಪ್ಟೆಂಬರ್ 8ನೇ ತಾರೀಕಿನಂದು ವಿವಿಧ ಭಾಷೆಗಳಲ್ಲಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲಿದ್ದೇವೆ. ಬೆಳಿಗ್ಗೆ 5:15 ಗಂಟೆಗೆ ಕನ್ನಡದಲ್ಲಿ, 6:15ಕ್ಕೆ ತೆಲುಗು, 7:15ಕ್ಕೆ ಸಿರೋ ಮಲಬಾರ್ ವಿಧಿ ಪ್ರಕಾರ ಮಲಯಾಳಂ ಭಾಷೆಯಲ್ಲಿ, 8:45ಕ್ಕೆ ತಮಿಳು, 10 ಗಂಟೆಗೆ ಇಂಗ್ಲಿಷ್ ಭಾಷೆಗಳಲ್ಲಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲಿದ್ದಾರೆ. ತದನಂತರ 10:45ಕ್ಕೆ ಧರ್ಮಾಧ್ಯಕ್ಷರಿಗೆ ಸ್ವಾಗತ ಮತ್ತು ಬೆಳಿಗ್ಗೆ 11 ಗಂಟೆಗೆ ಕನ್ನಡ ಭಾಷೆಯಲ್ಲಿ ಸಾಂಭ್ರಮಿಕ ದಿವ್ಯ ಬಲಿಪೂಜೆಯನ್ನು ನಾನು ಅರ್ಪಿಸಲಿದ್ದೇನೆ. ತದನಂತರ 1 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲಾಗುವುದು. ಸಂಜೆ ವಿಜೃಂಭಣೆಯ ಪುಷ್ಪಾಲಂಕಾರದ ತೇರಿನ ಮಹಾ ಮೆರವಣಿಗೆಯು ನೆರವೇರಲಿದೆ. ಈ ಎಲ್ಲ ದಿವ್ಯ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಬಹುಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿಯ ಮುಖಾಂತರ ನೀವು ದೇವರಿಂದ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆಯಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ವಿಜೃಂಭಣೆಯ ಹಬ್ಬಕ್ಕೆ ತಮಗೆಲ್ಲರಿಗೂ ನನ್ನ ಪರವಾಗಿ, ಧರ್ಮಕ್ಷೇತ್ರದ ಪರವಾಗಿ ಮತ್ತು ವಿಶೇಷವಾಗಿ ಹರಿಹರದ ಆರೋಗ್ಯ ಮಾತೆಯ ಬೆಸಿಲಿಕದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಬಂದಿಹೆವು ನೀ ನೆಲೆಸಿದ ಪುಣ್ಯ ಕ್ಷೇತ್ರಕ್ಕೆ.